16ನೇ ಶ್ಲೋಕವನ್ನು ನೋಡೋಣ. ಭೀಮಕಾಂತೈರ್ನೃಪಗುಣೈಃ ಸಬಭೂವೋಪಜೀವಿನಾಂ ಅದೃಶ್ಯಶ್ಚಾಭಿಗಮ್ಯಶ್ಚ ಯಾದೋ ರತ್ನೈರಿವಾರ್ಣವಃ. ಇನ್ನೊಮ್ಮೆ ಭೀಮಕಾಂತೈರ್ನೃಪಗುಣೈಃ ಸಬಭೂವೋಪಜೀವಿನಾಂ ಅದೃಶ್ಯಶ್ಚಾಭಿಗಮ್ಯಶ್ಚ ಯಾದೋ ರತ್ನೈರಿವಾರ್ಣವಃ. ಪದಚ್ಛೇದ. ಭೀಮಕಾಂತೈಃ ನೃಪಗುಣೈಃ ಸಹ ಬಭೂವ ಉಪಜೀವಿನಾಂ ಅದೃಶ್ಯಃ ಚ ಅಭಿಗಮ್ಯಃ ಚ ಯಾದೋ ರತ್ನೈಃ ಇವ ಅರ್ಣವಃ. ಇದು ಪದಚ್ಛೇದ. ಭೀಮಾಶ್ಚ ತೇ ಕಾಂತಾಶ್ಚ ಕರ್ಮಧಾರಯ ಸಮಾಸ. ಭೀಮಕಾಂತಾಃ ಅಕಾರಾಂತ ಪುಲ್ಲಿಂಗ. ಭೀಮಕಾಂತೈಃ ತೃತೀಯಾ ವಿಭಕ್ತಿ ಬಹುವಚನ. ನೃಪಗುಣೈಃ ನೃಪಸ್ಯ ಗುಣಾಃ ನೃಪಗುಣಾಃ ಷಷ್ಠೀ ತತ್ಪುರುಷ. ನೃಪಗುಣೈಃ ಎಂಬುದು ತೃತೀಯಾ ವಿಭಕ್ತಿ ಬಹುವಚನ. ಸಹ ಇದು ತದ್ ಶಬ್ದ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಬಭೂವ ಭೂಧಾತು ಭವತಿ ಇದರ ಲಿಟ್ ಲಕಾರ ಆಗುತ್ತೆ. ಭೂತಾನದ್ಯತನ ಪರೋಕ್ಷೆ ಲಿಟ್ ಅಂದರೆ ಐತಿಹಾಸಿಕ ಭೂತಕಾಲ. ಪ್ರಥಮ ಪುರುಷ ಏಕವಚನ. ಬಭೂವ ಬಭೂವತುಃ ಬಭೂವುಃ ಎಂಬಂತಹ ರೂಪಗಳು. ಉಪಜೀವಿನಾಂ ಉಪಜೀವಿನ್ ಶಬ್ದ ಇನ್ನಂತ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಬಹುವಚನ. ಉಪಜೀವಿನಾಂ ಎಂಬುದು ಉಪಜೀವಿ ಉಪಜೀವಿನೌ ಉಪಜೀವಿನಃ ಎಂಬಂತಹ ರೂಪಗಳು. ಹೀಗೆ ನಡೆಯುತ್ತೆ ಆ ಶಬ್ದ. ಅದೃಶ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಚ ಅವ್ಯಯ. ಅಭಿಗಮ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಚ ಅವ್ಯಯ. ಯಾದೋ ರತ್ನೈಃ ಯಾದಾಂಸಿ ಚ ರತ್ನಾನಿ ಚ ದ್ವಂದ್ವ ಸಮಾಸ ಆಗುತ್ತೆ. ಯಾದೋ ರತ್ನಾನಿ ಅಕಾರಾಂತ ನಪುಂಸಕಲಿಂಗ. ಯಾದೋ ರತ್ನೈಃ ಎಂಬುದು ತೃತೀಯಾ ವಿಭಕ್ತಿ ಬಹುವಚನ. ಇವ ಅವ್ಯಯ. ಅರ್ಣವಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ದಿಲೀಪ ಮಹಾರಾಜನ ಗುಣಗಳು ಹೇಗಿದ್ದವು ಎಂಬುದನ್ನು ಇಲ್ಲಿ ಕಾಳಿದಾಸ ವರ್ಣಿಸ್ತಾ ಇದ್ದಾನೆ. ಭೀಮಕಾಂತೈಃ ಭೀಮಾಶ್ಚ ತೇ ಕಾಂತಾಶ್ಚ. ಭೀಮ ಅಂದರೆ ಭಯಂಕರವಾದದ್ದು, ಭಯವನ್ನು ಹುಟ್ಟಿಸುವಂಥದ್ದು ಅಂತ ಅರ್ಥ. ಕಾಂತಾಹ ಅಂದರೆ ಆಕರ್ಷಣೀಯವಾದದ್ದು. ತುಂಬ ವಿಚಿತ್ರ ನೋಡಿ. ಭಯಂಕರವಾಗಿಯೂ ಇದೆ, ಆಕರ್ಷಣೀಯವಾಗಿಯೂ ಇದೆ. ಅಂತಹ ಗುಣ ಅಂತೆ. ಅಂದರೆ ದುಷ್ಟರಿಗೆ ಕ್ರೂರವಾದಂತಹ ಶಿಕ್ಷೆಯನ್ನು ದಿಲೀಪ ಮಹಾರಾಜ ಕೊಡ್ತಿದ್ದ. ಆದ್ದರಿಂದ ಅವನನ್ನು ನೋಡಿದಾಗ ಹೆದರ್ತಾ ಇದ್ದರು ಜನರು. ಆದ್ದರಿಂದ ಭೀಮ ಅಂತ ಕೊಟ್ಟರು, ಭಯಂಕರವಾದಂತಹ. ಆದರೆ ಒಳ್ಳೆಯವರಿಗೆ ಆ ದಿಲೀಪ ಮಹಾರಾಜ ಅಷ್ಟೇ ಒಳ್ಳೆಯವನಾಗಿದ್ದ, ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ, ಬೇಕಾದ್ದನ್ನೆಲ್ಲ ಕೊಡ್ತಾ ಇದ್ದ. ಆದ್ದರಿಂದ ಕಾಂತ ಅಂದರೆ ಅಷ್ಟೊಂದು ಆಕರ್ಷಣೀಯವಾದಂತಹ ಗುಣ ಅಂತ.
ಹೀಗೆ ಭಯಂಕರವಾಗಿಯೂ ಆಕರ್ಷಣೀಯವಾಗಿಯೂ ಇರುವಂತಹ ಗುಣಗಳಿಂದ, ಯಾರ ಗುಣಗಳು? ನೃಪಗುಣೈ, ನೃಪಸ್ಯ ಗುಣಾ. ನೃಪ ಅಂದರೆ ರಾಜ, ರಾಜನ ಗುಣಗಳಿಂದ. ಇಲ್ಲಿ ಯಾರು ರಾಜ? ದಿಲೀಪ ಮಹಾರಾಜ. ಆ ದಿಲೀಪ ಮಹಾರಾಜನ ಗುಣಗಳಿಂದ ಸಹ ಅಂದರೆ ಅವನು ಅಂತ ಅರ್ಥ. ಅಥವಾ ನೃಪಗುಣೈಹಿ ಅಂದರೆ ರಾಜನ ಗುಣಗಳಿಂದ, ಸಹ ಅಂದರೆ ದಿಲೀಪ ಮಹಾರಾಜನು ಉಪಜೀವಿನಾಂ, ಉಪಜೀವಿ ಅಂತಂದರೆ ಅವರನ್ನು ಆಶ್ರಯಿಸಿಕೊಂಡು ಬದುಕುವವರು. ರಾಜನನ್ನು ಆಶ್ರಯಿಸಿಕೊಂಡು ಯಾರು ಬದುಕ್ತಾರೋ ಅವರು ಉಪಜೀವಿಗಳು ಆಗ್ತಾರೆ. ಅಂದರೆ ಎಲ್ಲ ಪ್ರಜೆಗಳು ಅಂತ ಅರ್ಥ. ಅವರಿಗೆ ಅದೃಶ್ಯ, ಅದೃಶ್ಯ ಅಂದರೆ ಅರ್ಥ ಏನು? ಸೋಲಿಸಲು ಸಾಧ್ಯವಿಲ್ಲದ, ತಡೆ ಹಿಡಿಯಲು ಸಾಧ್ಯವಿಲ್ಲದಂತಹ ಅಂತ ಅರ್ಥ. ಅದೃಶ್ಯ. ಅಭಿಗಮ್ಯ, ಅಭಿಗಮ್ಯ ಅಂತಂದರೆ ಆಶ್ರಯಿಸಲು ಯೋಗ್ಯವಾದಂತಹ ಅಂತ ಅರ್ಥ. ಅಲ್ಲಿ ಟೈಪ್ ಮಾಡಬೇಕಂತಿದ್ರೆ ತೋಗ್ಯವಾದಂತಹ ಅಂತ ಆಗಿದೆ ನೋಡಿ, ಯೋಗ್ಯವಾದಂತಹ ಅಂತ ಆಗಬೇಕದು. ಅಂದರೆ ಆ ದಿಲೀಪ ಮಹಾರಾಜನನ್ನು ಸೋಲಿಸಲಿಕ್ಕೂ ಸಾಧ್ಯ ಇರಲಿಲ್ಲ, ಅಂತಹ ಒಂದು ಪರಾಕ್ರಮವೂ ಇತ್ತು. ಆದರೆ ಆಶ್ರಯಿಸುವುದಕ್ಕೆ ಅವನಷ್ಟು ಒಳ್ಳೆಯ ಗುಣಗಳು ಬೇರೆಯವರಲ್ಲಿ ಇರಲಿಲ್ಲ, ಅಷ್ಟು ಒಳ್ಳೆಯವನಾಗಿದ್ದ. ಹಾಗೆ ಆ ದಿಲೀಪ ಮಹಾರಾಜ ಯಾದೋರತ್ನೈಹಿ ಅರ್ಣವಃ ಇವ ಬಭೂವ ಅಂತ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಯಾದಹ ಅಂತಂದರೆ ಏನು? ಸಮುದ್ರದಲ್ಲಿ ಇರುವಂತಹ ಜೀವಿಗಳು, ಅಂದರೆ ಮೀನುಗಳು, ಆಮೆಗಳು, ತಿಮಿಂಗಿಲಗಳು ಅಥವಾ ಮೊಸಳೆಗಳು, ಇನ್ನೂ ಸಮುದ್ರದಲ್ಲಿ ಎಷ್ಟೆಷ್ಟೋ ಜೀವಿಗಳಿವೆ. ಅವೆಲ್ಲವೂ ಕೂಡ ಯಾದಹ ಅಂತಲೇ ಆಗುತ್ತೆ. ಸಕಾರ ಅಂತ ನಪುಂಸಕಲಿಂಗ ಇದು. ಯಾದಹ, ಯಾದಸಿ, ಯಾದಾಂಸಿ. ಯಾದಾಂಸಿ ಜಲಜಂತವಃ ಎಂಬುದಾಗಿ ಅಮರಕೋಶದಲ್ಲಿ ಹೇಳಿದ್ದಾರೆ. ಅಂದರೆ ಜಲಜಂತುಗಳನ್ನು, ನೀರಿನಲ್ಲಿ ಬದುಕುವಂತಹ ಜೀವಿಗಳನ್ನು ಯಾದಾಂಸಿ ಎಂಬುದಾಗಿ ಹೇಳ್ತಾರೆ. ಈ ಸಮುದ್ರದಲ್ಲಿರುವಂತಹ ಮೊಸಳೆ ಮೊದಲಾದಂತಹ ಜೀವಿಗಳಿಂದ, ಸಮುದ್ರ ಅಂದರೆ ತುಂಬ ಭಯಂಕರ, ಯಾರೂ ಹೋಗಲ್ಲ, ಅಥವಾ ತುಂಬ ಆಳವಾಗಿದೆ, ತುಂಬ ಅಲೆಗಳಿವೆ, ಆ ಅಲೆಗಳನ್ನು ತಡ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಆದ್ದರಿಂದ ಅವನು ಅಷ್ಟು ಭಯಂಕರ, ಆ ಸಮುದ್ರ ಅಂದರೆ ಅಷ್ಟು ಭಯಂಕರ. ಆದರೆ ರತ್ನ ಎಂಬಂತಹ ಪದವನ್ನು ಹೇಳಿದರು. ಹವಳ, ಇನ್ನೂ ಎಷ್ಟೋ ರತ್ನಗಳು ಎಲ್ಲಿ ಸಿಗ್ತವೆ ಅಂತ ಕೇಳಿದರೆ ಸಮುದ್ರದಲ್ಲಿ ಸಿಗ್ತವೆ. ನಾವು ಬೆಲೆ ಬಾಳುವಂತಹ ಸ್ಟೋನ್ಸ್ ಅಥವಾ ಜ್ಯುವೆಲ್ಸ್ ಅಂತ ಏನು ಕರಿತೇವೋ ಅದು ಸಿಗುವಂಥದ್ದು ಸಮುದ್ರದಲ್ಲಿ. ಆದ್ದರಿಂದ ಸಮುದ್ರ ಎಂಬುದು ನಮಗೆ ಆಕರ್ಷಣೀಯವೂ ಹೌದು. ಭಯಂಕರ ಆಗಿದ್ದರೂ ಕೂಡ ಸಮುದ್ರವನ್ನು ಯಾರೂ ತಿರಸ್ಕರಿಸಲ್ಲ. ಸಮುದ್ರದ ಹತ್ತಿರಕ್ಕೆ ಹೋಗ್ತಾರೆ, ಅದರಲ್ಲೂ ಮುಳುಗ್ತಾರೆ, ಅದರಲ್ಲಿರುವಂತಹ ರತ್ನಗಳನ್ನು ಹೆಕ್ಕುತ್ತಾರೆ, ಈ ರೀತಿಯಲ್ಲಿ. ಆದ್ದರಿಂದ ಆ ದಿಲೀಪ ಮಹಾರಾಜ ಸಮುದ್ರದಂತೆ ಇದ್ದ ಅಂತ ಕಾಳಿದಾಸ ವರ್ಣಿಸಿದ. ಅರ್ಣವಃ ಇವ ಯಾದೋ ರತ್ನೈಹಿ. ಯಾದಹ ಅಂತಂದರೆ ಸಮುದ್ರ ಜೀವಿಗಳು, ರತ್ನ ಅಂತಂದರೆ ರತ್ನಗಳು. ಇವುಗಳಿಂದ ಅಥವಾ ಇವುಗಳ ಮೂಲಕವಾಗಿ ಅರ್ಣವಃ ಇವ ಅಂದರೆ ಸಮುದ್ರವೋ ಎಂಬಂತೆ ಬಭೂವ ಇದ್ದನು, ದಿಲೀಪ ಮಹಾರಾಜ ಇದ್ದ ಅಂತ ಅರ್ಥ. ಇನ್ನೊಮ್ಮೆ ನೋಡಿ, ಭೀಮಕಾಂತೈಹಿ ಭಯಂಕರವಾದಂತಹ ಮತ್ತು ಆಕರ್ಷಣೀಯವಾದಂತಹ, ನೃಪಗುಣೈಹಿ
ರಾಜನ ಗುಣಗಳಿಂದ ಸಹ ಆ ದಿಲೀಪ ಮಹಾರಾಜನು ಉಪಜೀವಿನಾಂ ತನ್ನನ್ನು ಆಶ್ರಯಿಸಿರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಅದೃಶ್ಯ ಸೋಲಿಸಲು ಸಾಧ್ಯವಿಲ್ಲದವನು, ಅಭಿಗಮ್ಯ ಆಶ್ರಯಿಸಲು ಯೋಗ್ಯವಾದವನು. ಹೇಗೆಂದರೆ ಯಾದೋರತ್ನೈ ಸಮುದ್ರದ ಜಲಚರಗಳಿಂದ ಮತ್ತು ರತ್ನಗಳಿಂದ ಅರ್ಣವಃ ಇವ ಸಾಗರವೋ ಎಂಬಂತೆ ಬಭೂವ ಇದ್ದನು ಅಂತ ಅರ್ಥ. ಈ ಶ್ಲೋಕದಲ್ಲಿ ನೋಡಿ, ಅದೃಶ್ಯಶ್ಚ ಅಭಿಗಮ್ಯಶ್ಚ ಚ ಚ ಎಂಬುದಾಗಿ ಎರಡೆರಡು ಬಾರಿ ಹೇಳಿದ್ದಾರೆ. ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡುವಾಗ ಎರಡೆರಡು ಬಾರಿ ಹೇಳುವ ಅಗತ್ಯ ಇಲ್ಲ. ಛಂದಸ್ಸಿಗೆ ಅನುಗುಣವಾಗಿ, ವೃತ್ತಕ್ಕೆ ಅನುಗುಣವಾಗಿ ಒಂದು ಅಥವಾ ಎರಡು ಅಕ್ಷರ ಕಡಿಮೆ ಆದರೆ ಚ ವಾ ಮೊದಲಾದ ಅಕ್ಷರಗಳನ್ನು ಸೇರಿಸಿಕೊಳ್ತಾರೆ. ಇದು ಪಾದಪೂರಣ ಅಂತ ಕರಿತೇವೆ. ಇದನ್ನು ಮತ್ತೆ ಮತ್ತೆ ನಾವು ಮತ್ತು ಅಂತ ಹೇಳುವ ಅಗತ್ಯ ಇಲ್ಲ. ಒಂದು ವೇಳೆ ಆ ಅಕ್ಷರವನ್ನು ಸೇರಿಸಿಲ್ಲ ಅಂತಾದರೆ 8 ಅಕ್ಷರ ಪೂರ್ತಿ ಆಗಲ್ಲ. ಅದಕ್ಕೋಸ್ಕರವಾಗಿ ಸೇರಿಸಿರ್ತಾರೆ ಅಷ್ಟೆ. ಮುಂದಿನ ಶ್ಲೋಕವನ್ನು ನೋಡೋಣ. ರೇಖಾ ಮಾತ್ರಮಪಿ ಕ್ಷುಣ್ಣಾದಾಮನೋರ್ವರ್ತಮನಃ ಪರಂ ನವ್ಯತೀಯುಃ ಪ್ರಜಾಸ್ತಸ್ಯ ನಿಯಂತುರ್ನೇಮಿ ವೃತ್ತಯಃ. ಇನ್ನೊಮ್ಮೆ, ರೇಖಾ ಮಾತ್ರಮಪಿ ಕ್ಷುಣ್ಣಾದಾಮನೋರ್ವರ್ತಮನಃ ಪರಂ ನವ್ಯತೀಯುಃ ಪ್ರಜಾಸ್ತಸ್ಯ ನಿಯಂತುರ್ನೇಮಿ ವೃತ್ತಯಃ. ರೇಖಾಮಾತ್ರಂ ಅಪಿ ಕ್ಷುಣ್ಣಾತ್ ಆಮನೋಃ ವರ್ತಮನಃ ಪರಂ ನ ವ್ಯತೀಯುಃ ಪ್ರಜಾಃ ತಸ್ಯ ನಿಯಂತುಃ ನೇಮಿ ವೃತ್ತಯಃ. ಇದು ಪದಚ್ಛೇದ. ರೇಖಾ ಏವ ರೇಖಾ ಮಾತ್ರಂ. ಮಾತ್ರಚ್ಚ ಪ್ರತ್ಯಯ ಬಂದಿದೆ. ಕೇವಲ ರೇಖೆ ಅಂತ ಅರ್ಥ. ರೇಖಾ ಮಾತ್ರಂ ಅಂದರೆ ಕೇವಲ ರೇಖೆ. ರೇಖಾ ಮಾತ್ರಂ ಇದು ದ್ವಿತೀಯ ವಿಭಕ್ತಿ ಏಕವಚನ. ಅಪಿ ಅವ್ಯಯ. ಕ್ಷುಣ್ಣಾತ್ ಕ್ಷುಣ್ಣಂ ಅಕಾರಾಂತ ನಪುಂಸಕಲಿಂಗ ಪಂಚಮೀ ವಿಭಕ್ತಿ ಏಕವಚನ. ಆಮನೋಃ ಮನೋಃ ಆರಭ್ಯ ಮನುವಿನಿಂದ ಪ್ರಾರಂಭಿಸಿ ಅಂತ ಅರ್ಥ. ಇಲ್ಲಿ ಅವ್ಯಯೀ ಭಾವ ಸಮಾಸ ಆಗಿದೆ. ಆಮನೋಃ ಅದನ್ನು ಎರಡೂ ರೀತಿಯಲ್ಲೂ ಬಳಸಬಹುದು. ಆಮನು ಅಂತಲೂ ಬಳಸಬಹುದು, ಆಮನೋಃ ಅಂತಲೂ ಬಳಸಬಹುದು, ತಪ್ಪೇನೂ ಇಲ್ಲ. ಇದು ಪಂಚಮೀ ವಿಭಕ್ತಿ ಏಕವಚನ ಆಗತ್ತೆ. ವರ್ತಮನಃ ವರ್ತಮನಿ ವರ್ತಮಾನಿ ನಕಾರಾಂತ ನಪುಂಸಕಲಿಂಗ. ವರ್ತಮನಃ ಪಂಚಮೀ ವಿಭಕ್ತಿ ಏಕವಚನ. ಪರಂ ಅಕಾರಾಂತ ನಪುಂಸಕಲಿಂಗ. ದ್ವಿತೀಯ ವಿಭಕ್ತಿ ಏಕವಚನ. ನ ಅವ್ಯಯ. ವ್ಯತೀಯುಃ ವ್ಯತೀಯುಃ ಎಂಬುದು ಲಿಟ್ ಲಕಾರ
ಪ್ರಥಮ ಪುರುಷ ಬಹುವಚನ ಆಗುತ್ತೆ. ಇಣ್ಗತೌ ಧಾತು ವ್ಯತ್ಯೇತಿ, ವ್ಯತೀತಃ, ವ್ಯತಿಯಂತಿ ಎಂಬಂತಹ ರೂಪಗಳು ಲಟ್ಟಲಕಾರದಲ್ಲಿ. ಇದು ಲಿಟ್ಟಲಕಾರ, ಭೂತಕಾಲ, ಐತಿಹಾಸಿಕ ಭೂತಕಾಲ, ಪ್ರಥಮ ಪುರುಷ ಬಹುವಚನ. ಪ್ರಜಾಹ ಆಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ತಸ್ಯ ತದ್ ಶಬ್ದ ಷಷ್ಠಿ ವಿಭಕ್ತಿ ಏಕವಚನ. ನಿಯಂತುಃ ಋಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ನಿಯಂತ, ನಿಯಂತಾರೌ, ನಿಯಂತಾರಃ, ಈ ರೀತಿ ರೂಪಗಳು. ನಿಯಂತುಃ ಷಷ್ಠಿ ಏಕವಚನ. ನೇಮಿ ವೃತ್ತಯಃ ಇಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಬಹುವಚನ ಆಗತ್ತೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೇಖಾ ಮಾತ್ರಂ, ಒಂದು ಗೆರೆಯಷ್ಟು ಕೂಡ, ನಾವು ಮಾತಾಡುವಾಗ 1 ಇಂಚು ಕೂಡ, 1 ಮಿಲಿಮೀಟರ್ ಕೂಡ ಅಂತ ಹೇಳ್ತೇವೆ. ಅದೇ ಅರ್ಥದಲ್ಲಿ ಇವರು ಬಳಸಿರುವಂಥದ್ದು, ಕಾಳಿದಾಸ ಬಳಸಿರುವಂಥದ್ದು ರೇಖಾ ಮಾತ್ರಂ, ಒಂದು ಗೆರೆಯಷ್ಟು ಕೂಡ. ಏನು, ಅಥವಾ ರೇಖಾ ಮಾತ್ರಂ ಪರಂ, ಅದಕ್ಕಿಂತಲೂ ಹೆಚ್ಚಾದಂತಹ. ಇಲ್ಲ, ಪರಂ ಎಂಬುದು ವರ್ತಮಾನಃ, ಅಲ್ಲಿಗೆ ಅನ್ವಯ ಆಗುತ್ತೆ. ರೇಖಾ ಮಾತ್ರಂ, ಒಂದು ಗೆರೆಯಷ್ಟು ಕೂಡ. ಏನು, ಆಮನೋಹ, ಮನುವಿನಿಂದ ಪ್ರಾರಂಭಿಸಿರುವಂತಹ ಈ ವಂಶದಲ್ಲಿ ಕ್ಷುಣ್ಣಾತ್ ವರ್ತಮನಃ ಪರಂ. ಕ್ಷುಣ್ಣಾತ್, ಕ್ಷುಣ್ಣ ಅಂದರೆ ಗಾಯವಾಗಿರುವಂಥದ್ದು ಅಥವಾ ಗುರುತು ಆಗಿರುವಂಥದ್ದು ಅಂತ ಅರ್ಥ. ಈಗ ಎಲ್ಲ ಕಡೆಗೂ ಟಾರ್ ರೋಡ್ ಇದೆ. ಟಾರ್ ರೋಡ್ ಇರೋದ್ರಿಂದ ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ಹಿಂದಿನ ಕಾಲದ ರೋಡ್ಗಳನ್ನು ಊಹಿಸಿಕೊಳ್ಳಿ, ಮಾರ್ಗಗಳನ್ನು, ರಸ್ತೆಗಳನ್ನು ಊಹಿಸಿಕೊಳ್ಳಿ. ಟಾರ್, ಡಾಂಬರ್ ಏನೂ ಇರಲಿಲ್ಲ. ಆಗ ಮಣ್ಣಿನ ಮಾರ್ಗಗಳೇ ಇದ್ದವು, ಮಣ್ಣಿನ ರಸ್ತೆಗಳು ಇದ್ದವು. ಅಲ್ಲಿ ನೀವು ಒಂದು ಸೈಕಲ್ ಪೆಡಲ್ ಮಾಡಿಕೊಂಡು ಹೋದರೂ ಸಾಕು, ಆ ಧೂಳಿನಲ್ಲಿ, ಮಣ್ಣಿನಲ್ಲಿ ಸೈಕಲ್ ಆ ವೀಲ್ ಒಂದು ಇದು ಬರ್ತಿತ್ತು, ಏನು ಗುರುತು, ಚಿಹ್ನೆ. ಸೈಕಲ್ ಎಲ್ಲಿ ಹೋಗಿದೆಯೋ ಅದೇ ರೀತಿಯಲ್ಲಿ ಒಂದು ಉದ್ದಕ್ಕೆ ಗೆರೆ ಬರ್ತಾ ಇರ್ತಿತ್ತು. ಒಂದು ಜೀಪ್, ಕಾರು ಏನಾದರೂ ಹೋದರೆ ಆ ಚಕ್ರಗಳ ಗುರುತು ಕೂಡ ಆ ಮಾರ್ಗದಲ್ಲಿ ಆಗ್ತಾ ಇರ್ತಿತ್ತು. ಹಾಗೆ ಈ ರಥದ ಚಕ್ರಗಳ ಗುರುತು ಮಾರ್ಗದಲ್ಲಿ ಆಗಿದೆ. ಯಾರ ರಥದ ಚಕ್ರಗಳು? ದಿಲೀಪ ಮಹಾರಾಜನ ಚಕ್ರದ ರಥ, ದಿಲೀಪ ಮಹಾರಾಜನ ರಥದ ಚಕ್ರಗಳು. ಅವುಗಳಿಂದ ರಸ್ತೆ ಮೇಲೆ ಗುರುತಾಗಿದೆ. ಆ ಗುರುತನ್ನು ಅಂತ ಹೇಳ್ತಾ ಇದ್ದಾರೆ. ಗುರುತು ಆಗಿರುವಂತಹ ಕ್ಷುಣ್ಣಾತ್ ವರ್ತಮನಃ ಪರಂ, ಆ ಮಾರ್ಗಕ್ಕಿಂತ ಬೇರೆಯಾದಂತಹ ಮಾರ್ಗವನ್ನು ತಸ್ಯ ಪ್ರಜಾಹ, ಆ ದಿಲೀಪ ಮಹಾರಾಜನ ಪ್ರಜೆಗಳು ರೇಖಾ ಮಾತ್ರಂ ಅಪಿ, ಒಂದು ಗೆರೆಯಷ್ಟು ಕೂಡ ನ ವ್ಯತೀಯುಹು, ದಾಟಲಿಲ್ಲ. ಅಂದರೆ ಮೊದಲು ಯಾವ ಒಂದು ಲೈನಲ್ಲಿ ಸೈಕಲ್ ಹೋಗಿತ್ತೋ ಅದೇ ಲೈನಲ್ಲಿ ಸೈಕಲನ್ನು ಮತ್ತೆ ನಡೆಸಿಕೊಂಡು ಹೋಗಬೇಕು. ಸಾಧ್ಯನಾ ಇದು? ಖಂಡಿತ ಸಾಧ್ಯ ಇಲ್ಲ, ತುಂಬ ಕಷ್ಟ. ಆದರೆ ದಿಲೀಪ ಮಹಾರಾಜನ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಏನಿತ್ತೋ ಅದು ಮನುವಿನಿಂದ ಪ್ರಾರಂಭಿಸಿ ಅದೇ ರೀತಿಯಲ್ಲಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಕಾಳಿದಾಸ.
1 ಇಂಚು, 1 ಗೆರೆಯಷ್ಟು ಕೂಡ ಬದಲಾವಣೆ ಆಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ. ಅದನ್ನು ದಾಟಿ ಮೀರಿ ಹೋಗಿಲ್ಲ ಎಲ್ಲಿಗೂ ಕೂಡ. ಮನು ಹೇಗೆ ಆಡಳಿತ ಮಾಡಿದ್ನೋ ಹಾಗೆಯೇ ದಿಲೀಪ ಕೂಡ ಮಾಡಿದ್ದ. ನಿಯಂತುಹು ನೇಮಿವೃತ್ತಯ ಅಂತ ಕೊಟ್ಟರು. ನಿಯಂತುಹು, ನಿಯಂತ ಅಂದರೆ ಸಾರಥಿ, ರಥವನ್ನು ನಡೆಸುವಂತಹ ಸಾರಥಿ. ಅವನ ನೇಮಿವೃತ್ತಯ ಅಂದರೆ ರಥದ ಚಕ್ರಗಳು ರೇಖಾ ಮಾತ್ರಂ ಅಪಿ ನ ವ್ಯತೀಯು, 1 ಗೆರೆಯಷ್ಟು ಕೂಡ ಮೀರಲಿಲ್ಲ, ದಾಟಲಿಲ್ಲ. ಅಂದರೆ ಅದನ್ನು ದಾಟಿಕೊಂಡು ಹೇಗೋ ಹೋಗಿಲ್ಲ. ಮೊದಲು ಹೋಗಿರುವಂತಹ ಯಾವ ಒಂದು ಗೆರೆ ಇತ್ತೋ, ಲೈನ್ ಇತ್ತೋ, ಅದೇ ಲೈನಲ್ಲಿ ರಥ ಹೋಗ್ತಾ ಇರ್ತಿತ್ತಂತೆ. ಅಂತಹ ಸಾರಥಿ. ಆ ರೀತಿಯಲ್ಲಿ ರಥವನ್ನು ಓಡಿಸಬೇಕು ಅಂತಾದರೆ ತುಂಬ ಅನುಭವ ಬೇಕು. ಅಂತಹ ಸಾರಥಿಯೋ ಎಂಬಂತೆ ಈ ದಿಲೀಪ ಮಹಾರಾಜ ಇದ್ದ ಅಂತ ವರ್ಣಿಸ್ತಾ ಇದ್ದಾರೆ. ಅಂದರೆ ತುಂಬ ಅನುಭವ ಇರುವಂತಹ ಒಬ್ಬ ರಥದ ಸಾರಥಿ ಮೊದಲು ಆಗಿರುವಂತಹ ರಥದ ಗುರುತಿನ ಮೇಲೆಯೇ ರಥವನ್ನು ಹೇಗೆ ಓಡಿಸ್ತಾನೋ ಆ ರೀತಿಯಲ್ಲಿ ದಿಲೀಪ ಮಹಾರಾಜ ಮನುವಿನಿಂದ ಪ್ರಾರಂಭಿಸಿ ಯಾವ ನೀತಿ ನಿಯಮಗಳಿದ್ದವೋ ಅವುಗಳನ್ನು 1 ಗೆರೆಯಷ್ಟು ಕೂಡ ಬಿಡದೆ, 1 ಇಂಚಷ್ಟು ಬಿಡದೆ ಅವುಗಳನ್ನು ಪಾಲಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದ ಅಂತ. ಇವನು ಆಡಳಿತವನ್ನು ನಡೆಸೋದು ಮಾತ್ರ ಅಲ್ಲ, ಇಲ್ಲಿ ಕರ್ತೃಪದ ಏನಾಗುತ್ತೆ, ದಿಲೀಪ ಮಹಾರಾಜ ಅಲ್ಲ, ಪ್ರಜಾಹ. ರಾಜನು ಹೇಗೋ ಮಾಡಿಬಿಡ್ಬಹುದು ನಾನು ಮಾಡ್ತೇನೆ ಅಂತ, ಆದರೆ ಪ್ರಜೆಗಳು ಅದನ್ನು ಆಚರಿಸುವುದು ಇನ್ನೂ ಕಷ್ಟ ಇದೆ. ಆದರೆ ಅವನ ಎಲ್ಲ ಪ್ರಜೆಗಳು ಕೂಡ 1 ಗೆರೆಯಷ್ಟು ಕೂಡ ತಪ್ಪದೆ ದಿಲೀಪನ ಆಜ್ಞೆಯನ್ನು ಪಾಲಿಸ್ತಾ ಇದ್ರಂತೆ. ಅದು ಹೇಗಿತ್ತು ಅಂತಂದರೆ ರಥದ ಚಕ್ರಗಳಿಗೆ ಹೋಲಿಸಿದ್ದಾರೆ. ಹೀಗೆ ಈಗ ಶ್ಲೋಕವನ್ನು ಇನ್ನೊಮ್ಮೆ ನೋಡೋಣ. ನಿಯಂತುಹು ನೇಮಿವೃತ್ತಯ, ನಿಯಂತುಹು ಚೆನ್ನಾಗಿ ಅನುಭವ ಇರುವಂತಹ ಸಾರಥಿಯ, ನೇಮಿವೃತ್ತಯ ರಥದ ಚಕ್ರಗಳಂತೆ, ತಸ್ಯ ಪ್ರಜಾಹ ಆ ದಿಲೀಪ ಮಹಾರಾಜನ ಪ್ರಜೆಗಳು, ಕ್ಷುಣ್ಣಾತ್ ವರ್ತ್ಮನಃ ಪರಂ ಆಮನೋಹ ಮನುವಿನಿಂದ ಪ್ರಾರಂಭಿಸಿ ಕ್ಷುಣ್ಣಾತ್ ವರ್ತ್ಮನಃ ಪರಂ ಗುರುತು ಆಗಿರುವಂತಹ ಆ ಮಾರ್ಗಕ್ಕಿಂತ ಹೆಚ್ಚಾಗಿ ರೇಖಾ ಮಾತ್ರಂ ಅಪಿ 1 ಗೆರೆಯಷ್ಟು ಕೂಡ ನ ವ್ಯತೀಯು ದಾಟಲಿಲ್ಲ, ಅತಿಕ್ರಮಿಸಲಿಲ್ಲ ಅಥವಾ ಮೀರಲಿಲ್ಲ. ಅಂದರೆ ಆ ಗೆರೆಯಲ್ಲೇ ಎಲ್ಲರೂ ಕೂಡ ಹೋಗ್ತಾ ಇದ್ರು ಅಂತ ಅರ್ಥ. ಅಷ್ಟೊಂದು ಕಟ್ಟುನಿಟ್ಟಾಗಿ ದಿಲೀಪ ಮಹಾರಾಜನ ನೀತಿ ನಿಯಮಗಳನ್ನು ಎಲ್ಲ ಪ್ರಜೆಗಳು ಕೂಡ ಪಾಲಿಸ್ತಾ ಇದ್ರು ಅಂತ ಅರ್ಥ. ಸಾಕು, ನಾಳೆ ನೋಡೋಣ, ಮುಂದಿನ ತರಗತಿಯಲ್ಲಿ ನೋಡೋಣ, ಗುರುವಾರ.